ಎಲ್ರಿಗೂ ನಮಸ್ಕಾರ. ಇವತ್ತಿನ ಅಷ್ಟಾವಕ್ರ ಗೀತೆ ಆಕ್ಟಿಂಗ್ ಸ್ಪಾಂಟೇನಿಯಸ್ಲಿ, ಏನು ಸ್ವಯಂ ಪ್ರೇರಿತವಾಗಿ ಕಾರ್ಯಾಚರಣೆ, ಅದರ ಬಗ್ಗೆ ಹೇಳ್ತಾರೆ. ಇದರಲ್ಲಿ ಮೊದಲನೆಯ ಸೂತ್ರ ಏನು ಅಂದ್ರೆ, ಜನಕ ಮಹಾರಾಜರು ಹೇಳ್ತಾ ಇದ್ದಾರೆ. ಮೊದಲನೇ ಸೂತ್ರ, ಕುತ್ರಾಪಿ ಖೇದಃ ಕಾಯಸ್ಯ ಜಿಹ್ವಾ ಕುತ್ರಾಪಿ ಖಿದ್ಯತೆ ಮನಃ ಕುತ್ರಾಪಿ ತತ್ಯಕ್ತ್ವಾ ಪುರುಷಾರ್ಥೆ ಸ್ಥಿತ ಸುಖಂ. ಯಥಾರ್ಥ ಏನಿದೆ ಅಂದ್ರೆ, ಒಂದು ಕಡೆ ಶರೀರ ದಣಿದಿದೆ, ಮತ್ತೊಂದು ಕಡೆ ಇತರರ ನಾಲಿಗೆಯಿಂದ ಹೊರಡುವ ಮಾತಿನಿಂದ ಹಾಗೂ ಮನಸ್ಸಿನಿಂದ ದಣಿವಾಗಿದೆ. ಇವುಗಳೆಲ್ಲವನ್ನು ತ್ಯಜಿಸಿ ಪುರುಷಾರ್ಥಗಳಲ್ಲಿ ಸಮತೋಲನವನ್ನಿಟ್ಟುಕೊಂಡು ಸುಖವಾಗಿದ್ದೇನೆ. ಇವಾಗ ನಮ್ಮಲ್ಲಿ ಮೂರು ವಿಧವಾದ ಕನ್ಫ್ಯೂಷನ್ಸ್ ಉಂಟಾಗುತ್ತೆ, ಗೊಂದಲಗಳು ಉಂಟಾಗುತ್ತೆ. ಯಾವುದಪ್ಪ ಮೂರು ವಿಧವಾದ ಕನ್ಫ್ಯೂಷನ್ಸ್ ಅಂದ್ರೆ, ಮೊದಲನೇದು ನಮ್ಮ ಮನಸ್ಸೇ ನಮ್ಗೆ ಕನ್ಫ್ಯೂಷನ್ ಕಾರಣ. ಯಾವುದನ್ನು ಹೇಗಿದೆಯೋ ಯಥಾತಥವಾಗಿ ಸ್ವೀಕಾರ ಮಾಡೋದು, ಹೇಗಿದೆಯೋ ಅದನ್ನು ಆ ಥರ ಯೋಚನೆ ಮಾಡೋದಿಲ್ಲ, ಬೇರೆ ಯಾವುದೋ ರೀತಿಯಲ್ಲಿ ಆಲೋಚನೆ ಮಾಡ್ತಾ ಇರ್ತೀವಿ, ಅದು ಒಂದು. ಆಮೇಲೆ ನಮ್ಮ ಮಾತುಗಳು, ನಾವು ಮಾತಾಡುವಂಥ ಮಾತುಗಳು ನಮಗೆ ಕನ್ಫ್ಯೂಷನ್ ಶುರು ಮಾಡುತ್ತೆ. ಆಮೇಲೆ ಈ ಶರೀರದಲ್ಲಿ ಆಗುವಂತಹ ಏರುಪೇರುಗಳು, ಆರೋಗ್ಯ ಸ್ವಲ್ಪ ಒಂದೊಂದ್ಸರಿ ಅಸೌಖ್ಯ ಉಂಟಾಗುತ್ತೆ, ಶರೀರದಲ್ಲಿ ಅಸೌಕರ್ಯ ಉಂಟಾಗುತ್ತೆ. ಓಕೆ, ಸೊ ಅದಕ್ಕೆ ಶರೀರಕ್ಕೆ ತನ್ನದೇ ಆದ ಒಂದು ಸ್ವಭಾವ ಇದೆ. ಈ ಮೂರು ರೀತಿಯ ಗೊಂದಲಗಳು ನಮ್ಮಲ್ಲಿ ಉಂಟಾಗುತ್ತೆ, ಕನ್ಫ್ಯೂಷನ್ಸ್. ಅದರ ಬಗ್ಗೆ ಹೇಳ್ತಾರೆ. ಸೊ ಶರೀರಕ್ಕೆ ಅದರದೇ ಆದ ಒಂದು ಸಣ್ಣ ಸಣ್ಣ ಬೇಡಿಕೆಗಳಿದೆ, ತುಂಬಾ ಜಾಸ್ತಿ ಇಲ್ಲ. ಹಸಿವಾದಾಗ ಸ್ವಲ್ಪ ಆಹಾರ ಕೊಡ್ಬೇಕು, ಅದಕ್ಕೆ ಒಂದು ಸ್ವಲ್ಪ ಎಕ್ಸರ್ಸೈಸ್ ಕೊಡ್ಬೇಕು, ಒಂದು ಸ್ವಲ್ಪ ವಿಶ್ರಾಂತಿ ಕೊಡ್ಬೇಕು. ಇಷ್ಟು ಕೊಟ್ರೆ ಸಾಕು ಶರೀರಕ್ಕೆ, ಹೆಚ್ಚಿಗೆ ನಿರೀಕ್ಷೆ ಮಾಡೋದಿಲ್ಲ. ಹಸಿವಾದಾಗ ಒಂದು ಸ್ವಲ್ಪ ಆಹಾರ, ಅದಕ್ಕೆ ಸ್ವಲ್ಪ ರೆಸ್ಟ್ ಕೊಡ್ಬೇಕು ಚೆನ್ನಾಗಿ. ಆಮೇಲೆ ಅದಕ್ಕೆ ಸ್ವಲ್ಪ ಏನೋ ಆಹಾರ, ನಿದ್ದೆ, ರೆಸ್ಟ್, ಇದಿಷ್ಟು ಆದರೆ ಅವಾಗ ಏನಾಗುತ್ತೆ ಅಂದರೆ ಶರೀರ ಚೆನ್ನಾಗಿರುತ್ತೆ. ಅರ್ಥ ಆಗ್ತದಲ್ಲ. ಆಮೇಲೆ ಇನ್ನೊಂದು ಏನು ಹೇಳ್ತಾರೆ ಅಂದರೆ, ಪುರುಷಾರ್ಥಗಳಲ್ಲಿ ಸಮತೋಲನ. ಪುರುಷಾರ್ಥಗಳು ಅಂದರೆ ಯಾವುದು? ಧರ್ಮ, ಅರ್ಥ, ಕಾಮ, ಮೋಕ್ಷ. 4 ಪುರುಷಾರ್ಥಗಳಿದೆ. ಓಕೆ, ಧರ್ಮ ಅಂದ್ರೆ ಏನು? ನಮ್ಮ ಪ್ರಕೃತಿ ಜೊತೆ ನಾವಿರೋದು. ಶರೀರಕ್ಕೆ ಅದರದೇ ಆದ ಒಂದು ಪ್ರಕೃತಿ ಇದೆ. ಇವಾಗ ಮಾತಾಡಿದ್ವಲ್ಲ, ಅದೇ ಶರೀರಕ್ಕೆ ಇನ್ ಟೈಮ್ ಅದಕ್ಕೆ ಆಹಾರ ಕೊಡೋದು, ಅಥವಾ ಇನ್ ಟೈಮ್ ರೆಸ್ಟ್ ಕೊಡೋದು ಅದಕ್ಕೆ. ಅರ್ಥ ಆಗ್ತಾ ಇದ್ದೀರಾ? ಇದು ಶರೀರಕ್ಕೆ ಅದರದೇ ಆದ ಪ್ರಕೃತಿ ಇದೆ. ಯಾವಾಗಲೂ ಒಂದೊಂದ್ಸರಿ ನಿದ್ದೆ ಮಾಡಬೇಕು ಅಂತ ಕೇಳುತ್ತೆ. ಅವಾಗ ಏನು ಮಾಡ್ತೀವಿ ನಾವು? ನಿದ್ದೆ ಮಾಡಬೇಕು ಅಂದಾಗ ಟಿ ವಿ ಆನ್ ಮಾಡ್ಕೊಳ್ತೀವಿ, ಅಥವಾ ಯಾವುದೋ ಮೊಬೈಲಲ್ಲಿ ರಾತ್ರಿ 12 ಗಂಟೆವರೆಗೂ ಯಾವುದೋ ಒಂದು ನೋಡ್ತಾ ಇರ್ತೀವಿ. ಕಣ್ಣುಗಳು ಒಳಕ್ಕೆ ಎಳಿತಾ ಇರುತ್ತೆ, ನಿದ್ದೆ ಎಳಿತಾ ಇರುತ್ತೆ, ಆದರೂ ನೋಡ್ತಾ ಇರೋದೆ. ಅರ್ಥ ಆಗ್ತಾ ಇದ್ದೀರಾ? ಅಂದ್ರೆ ಏನು? ಶರೀರ ಧರ್ಮಕ್ಕೆ ವಿರೋಧವಾಗಿ ಕೆಲಸ ಮಾಡ್ತಾ ಇದೀವಿ ನಾವು. ಶರೀರ ಧರ್ಮಕ್ಕೆ ವಿರೋಧವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಸೊ ಇದು ಶರೀರಕ್ಕೆ ಅದರದೇ ಆದ ಒಂದು ಡಿಮ್ಯಾಂಡ್ ಇದೆ. ಅರ್ಥ ಅಂದ್ರೆ ಏನು? ಈ ಪ್ರಪಂಚದಲ್ಲಿ ಕೆಲವೆಲ್ಲ ನಾವು ನೆರವೇರಿಸ್ಕೊಳ್ಬೇಕು ಅಂದ್ರೆ ಸ್ವಲ್ಪ ಅರ್ಥ ಅಂದ್ರೆ ಏನು, ಸ್ವಲ್ಪ ಹಣದ ಅವಶ್ಯಕತೆ ಇದೆ. ಅರ್ಥ ಆಗ್ತಾ ಇದೆಯಲ್ಲ? ಸ್ವಲ್ಪ ಅದು ಒಂದು ಮಾಧ್ಯಮ. ಹಣ ಇರ್ಬೋದು, ಅಥವಾ ಮಿಕ್ಕಿದ ಏನೇನು ರಿಸೋರ್ಸಸ್ ಇದೆ, ಹಣ ಒಂದೇ ಇಲ್ಲ. ಅರ್ಥ ಅಂದ್ರೆ ಏನು? ಬರೀ ಹಣ ಒಂದೇ ಇಲ್ಲ, ಮಿಕ್ಕಿದ ಎಲ್ಲ ಸಂಪನ್ಮೂಲಗಳು ಅದರ ಕಡೆಗೆ ಬರುತ್ತೆ. ಅರ್ಥ ಆಗ್ತಾ ಇದ್ದಾರೆ? ಅದು ಮತ್ತೆ ಕಾಮ ಅಂದ್ರೆ ಕಾಮ ಅಂದ್ರೆ ಶರೀರದ ಕಾಮ ಒಂದೇ ಅಲ್ಲ. ಕಾಮ ಅಂದ ತಕ್ಷಣ ನಮ್ಮ ಮನಸ್ಸಿಗೆ ಬರೋದು ಏನು ಅಂದ್ರೆ ಶರೀರ ವಾಸನೆ, ಶರೀರದ ವಾಂಛನೆ ಬಂದ್ಬಿಡುತ್ತೆ. ಕಾಮ ಅಂದ್ರೆ ಏನು? ನಮ್ಮಲ್ಲಿ ಹುಟ್ಟಿ ಬರುವಂತಹ ಆಸೆಗಳು. ಮೋಕ್ಷ ಅಂದ್ರೆ ಎಲ್ಲ ಬಿಟ್ಬಿಟ್ಟು ಹೋಗೋದಲ್ಲ. ಇಲ್ಲಿ ಹೇಳ್ತಾ ಇದ್ದಾರೆ, ಮೋಕ್ಷ ಅಂದ್ರೆ ಏನು ಗೊತ್ತಾ? ಈ ಆಸೆಗಳಿಂದ ಮುಕ್ತಿ. ಗುರುಗಳು ಅದೇ ಹೇಳ್ತಾ ಇದ್ದಾರೆ. ಮೋಕ್ಷ ಇಸ್ ದ ರಿಲೀಸ್ ಫ್ರಮ್ ದ ಡಿಸೈರ್. ಆಸೆಗಳಿಂದ ಮುಕ್ತಿ. ಇವಾಗ ನಮಗೆ ಒಂದು ಆಸೆ ಹುಟ್ಟತ್ತೆ. ಹೊಟ್ಟೆ ತುಂಬ ತಿಂದ್ಬಿಟ್ಟಿರ್ತೀವಿ. ಅಷ್ಟರೊಳಗೆ ಇನ್ನೊಬ್ರು ಇನ್ನೊಂದು ಹೋಳಿಗೆ ತಗೊಂಡ್ಬರ್ತಾರೆ, ಇನ್ನೊಬ್ರು ಮನೆಗೆ ಹೋಗ್ತೀವಿ. ಇವಾಗ ನೀವು ನೋಡ್ಬೋದು, ಉಗಾದಿ ಹಬ್ಬದ ದಿವಸ, ಸಂಕ್ರಾಂತಿ ಹಬ್ಬದ ದಿವಸ ಯಾರ ಮನೆಗನ್ನ ಹೋಗ್ತೀವಿ, ಮನೇಲಿ ಫಸ್ಟ್ ಕ್ಲಾಸ್ ಊಟ ಹೊಡೆದಿರ್ತೀವಿ. ಊಟ ಮಾಡ್ಕೊಂಡು ಇನ್ನೊಬ್ರು ಮನೆಗೆ ಹೋದಾಗ ಅವ್ರು ಒಂದೇ ಒಂದು ಹೋಳಿಗೆ ತಿನ್ನಿ ಸರ್, ನಮ್ಮ ಮನೆಗೆ ಬಂದಿದ್ದೀರಲ್ಲ ತಿನ್ನಿ ಅಂತ ಕಂಠ ಪೂರ್ತಿ ಮನೆಯಲ್ಲಿ 2-3 ಹೊಡೆದಿರ್ತೀವಿ. ಅಷ್ಟೊತ್ತಿಗೆ ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಇನ್ನೊಂದು ಹೋಳಿಗೆ, ಅದ್ರ ಮೇಲೆ ಪಾಯಸ ಎಲ್ಲ ಹಾಕಿ ತಂದು ಕೊಡ್ತಾರೆ. ಹಾಕೋಷ್ಟರಲ್ಲಿ ಆವಾಗ ಓಂ ನಮಃ ಶಿವೆ ಆವಾಗ ಮತ್ತೆ ಮನಸ್ಸಲ್ಲಿ ಒಂದು ಆಸೆ ಹುಟ್ಟತ್ತೆ, ಓ ಇನ್ನೊಂದು ತಿನ್ಬಿಡೋಣ. ಇದೇನು? ಶರೀರ ಧರ್ಮಕ್ಕೆ ವಿರೋಧವಾಗಿ ಹೋಗ್ತಾ ಇದೀವಿ ನಾವು. ಅಂದ್ರೆ ಏನು? ಹೊಟ್ಟೆ ತುಂಬಿದ್ರೂ
ಆಸೆ ಹೋಗಿಲ್ಲ ಒಳಗಡೆ, ಆಸೆಯಿಂದ ಮುಕ್ತಿ ಸಿಗ್ತಾ ಇಲ್ಲ, ಒಳಗಡೆ ಇನ್ನ ತಿನ್ಬೇಕು, ಇನ್ನ ಒಂದು ಡಿಸೈರ್ ಇದೆ. ಹ್ಮ್. ಸೊ ಇದು ಮೋಕ್ಷ. ಮೋಕ್ಷ ಅನ್ನೋದು ಅಲ್ಲಿಲ್ಲ. ಇನ್ನ ಆಸೆ ನಮ್ಮನ್ನ ಒಳಗಡೆ ಇನ್ನ ತಿನ್ಬೇಕು ಅಂತ ಒಂದು ಆಗ್ತದೆ. ಮೋಕ್ಷ ಅಂದ್ರೆ ಏನು? ಆಸೆಯಿಂದ ಮುಕ್ತಿ ಪಡೆಯೋದು. ಅರ್ಥ ಆಗ್ತಾ ಇದೆಯಲ್ಲ? ಆಸೆಗಳನ್ನ ಅಥವಾ ಕೋರಿಕೆಗಳನ್ನ ತ್ಯಜಿಸುವುದು ಮೋಕ್ಷ. ಸೊ ಈ 4 ಧರ್ಮ, ಅರ್ಥ, ಕಾಮ, ಮೋಕ್ಷದ ಮಧ್ಯೆ ಕೋಆರ್ಡಿನೇಷನ್ ಇಲ್ಲ ಅಂದ್ರೆ, ಸಮನ್ವಯ ಇಲ್ಲ ಅಂದ್ರೆ ದುಃಖಕ್ಕೆ ಕಾರಣವಾಗತ್ತೆ. ಇದು 4 ಮಧ್ಯದಲ್ಲಿ ಸಮನ್ವಯ ಇದೆ ಅಂದ್ರೆ ಅವಾಗ ಮನಸ್ಸು ಶಾಂತವಾಗಿರುತ್ತೆ, ಅಂದ್ರೆ ತೃಪ್ತಿ ಬಂದಿದೆ ಅಂತ ಲೆಕ್ಕ. ತೃಪ್ತಿ ಅಂದ್ರೆ ಏನು? ಈ 4ರಲ್ಲೂ ಸಮನ್ವಯ ಇದೆ ಅಂತ ಅರ್ಥ. ತೃಪ್ತಿ ಅಂದ್ರೆ ಫುಲ್ಫಿಲ್ಮೆಂಟ್ ಈಸ್ ವಾಟ್? ದೇರ್ ಇಸ್ ಎ ಕೋಆರ್ಡಿನೇಷನ್ ಇನ್ ಬಿಟ್ವೀನ್ ಆಲ್ ದೀಸ್ 4 ಫ್ಯಾಕಲ್ಟೀಸ್. ಒಂದು ಯಾವುದು? ಧರ್ಮ, ಅರ್ಥ, ಕಾಮ, ಮೋಕ್ಷ. ಇದ್ರ ಮಧ್ಯದಲ್ಲಿ ಕೋಆರ್ಡಿನೇಷನ್ ಇದೆ. ಇವಾಗ ಚಂದ್ರನ ಮೇಲೆ ಹೋಗ್ಬೇಕು ಅಂತ ಒಂದು ಆಸೆ ಇದೆಯಪ್ಪ ನಮ್ಗೆ. ಆ ಆಸೆ ಹೋಗಿ ನೆರವೇರಿಸ್ಕೊಳ್ಳೋದು ಹೇಗೆ? ಆಸೆ ಒಂದು ಇದ್ಬಿಟ್ರೆ ಸಾಕಾಗತ್ತಾ? ಅದನ್ನ ನೆರವೇರಿಸ್ಕೊಳ್ಳೋಕೆ ಒಂದು ಸಾಧನ ಏನು? ಮಾಧ್ಯಮ. ಇಲ್ಲ ಅಂದ್ರೆ ಏನಾಗುತ್ತೆ, ಮನಸ್ಸಿನಲ್ಲಿ ಅದು ಕೊರಿತಾ ಇರುತ್ತೆ. ಅದಕ್ಕೆ ಅದು ಕೋಆರ್ಡಿನೇಷನ್ ಇಲ್ಲದೆ ಇದ್ರೆ ಆಸೆ ನಮ್ಮನ್ನ ಒಳಗಡೆಯಿಂದ ಕೊರಿಯಕ್ಕೆ ಶುರು ಮಾಡ್ಬಿಡುತ್ತೆ. ಅದಕ್ಕೊಂದು ಕತೆ ಹೇಳ್ತಾರೆ, ಕೇಳಿಸ್ಕೊತಾ ಇದ್ದೀರಾ ಎಲ್ರು? ಆರ್ ಎಲ್ ವಿತ್ ಮೀ? ಯಾ. ಒಬ್ಬ ಈ ಕುಂಬಾರ ಇರ್ತಾನೆ, ಮಡಿಕೆಗಳು ಮಾಡುವನು. ಅವನು ಪ್ರತಿ ದಿವಸ ಒಂದಷ್ಟು ಮಡಿಕೆಗಳು ಮಾಡೋದು. ಪಕ್ಕದಲ್ಲಿ ಒಂದು ಮಾರುಕಟ್ಟೆ ಇರುತ್ತೆ, ಅದನ್ನ ಒಂದು ಒಂದು ಬುಟ್ಟಿಯಲ್ಲಿ ಇಟ್ಕೊಂಡು ಆ ಮಡಿಕೆಗಳೆಲ್ಲ ಕಲರ್ ಹಾಕಿ ಅದ್ರ ಮೇಲೆ ಏನೇನೋ ಪೇಂಟಿಂಗ್ ಎಲ್ಲ ಮಾಡಿ ಪಕ್ಕದಲ್ಲಿರೋ ಮಾರುಕಟ್ಟೆಗೆ ತಗೊಂಡೋಗಿ ಮಾರ್ತಾರೆ. ಸೊ ಒಂದ್ ದಿವಸ ತಲೆಯ ಮೇಲೆ ಒಂದಷ್ಟು ಮಡಿಕೆಗಳು ಇಟ್ಕೊಂಡು ಎತ್ಕೊಂಡು ಹೋಗ್ತಾ ಇದ್ದಾನೆ. ಹೋಗ್ತಾ ಇದ್ರೆ ಅವಾಗ ಏನಾಗತ್ತಂದ್ರೆ ಅವನಿಗೆ ಒಂದು ಆಸೆ ಶುರುವಾಗ್ಬಿಡುತ್ತೆ ಮನಸ್ಸಿನಲ್ಲಿ. ಏನು ಅಂದ್ರೆ, ಇವತ್ತು ನಾನು ಈ ಮಡಿಕೆಗಳೆಲ್ಲ ಮಾರಿ ಸಾವಿರಾರು ರೂಪಾಯಿ ಸಂಪಾದನೆ ಮಾಡ್ಬಿಡ್ತೀನಿ, ಮತ್ತೆ ನಾಳೆ ಇನ್ನೊಂದಷ್ಟು ಮಡಿಕೆಗಳು ಮಾಡಿ ಇನ್ನೊಂದಷ್ಟು ಸಾವಿರಾರು ರೂಪಾಯಿ ಸಂಪಾದನೆ. ಈ ತರ ಕನಸಿನೊಳಗೆ ಕೊಟ್ಟೋಗ್ತಾನೆ ಅವನು. ಕನಸು ಕಾಳಕ್ಕೆ ಶುರು ಮಾಡ್ಬಿಡ್ತಾನೆ. ಹೀಗೆ ನಾನು ಸಂಪಾದನೆ ಮಾಡ್ತಾ ಮಾಡ್ತಾ ಲಕ್ಷಾಧಿಪತಿ ಆಗ್ಬಿಡ್ತೀನಿ, ಲಕ್ಷಾಧಿಪತಿಯಾಗಿ ದೊಡ್ಡ ಮನೆ ಒಂದು ಕಟ್ಟಿಸ್ಕೊಳ್ತೀನಿ, ಅದ್ರ ಮೇಲೆ ನಾನು ಆರಾಮಾಗಿ ಕುತ್ಕೊಂಡು ಎಲ್ಲರೂ ನನ್ನ ಸುತ್ತಲೂ ನನಗೆ ಸಲಾಮ್ ಹೊಡಿತಾ ಇರ್ತಾರೆ. ಅವಾಗ ಆಯಾಗಿ ಕಾಲ್ ಮೇಲೆ ಕಾಲು ಎತ್ಕೊಂಡು ಕಾಲು ಹಾಕೊಂಡು ಮಲ್ಕೊಂಡು ಕನಸು ಕಾಣ್ತಾ ಈ ಎರಡೂ ಕೈಗಳನ್ನ ಆಕಾಶ ಕಡೆ ಹಿಂಗೆ ಚಾಚ್ತಾನೆ. ಚಾಚೋ ಅಷ್ಟರಲ್ಲಿ ಆ ತಲೆ ಮೇಲಿರೋ ಬುಟ್ಟಿ ಕೆಳಗೆ ಬಿದ್ದು ಎಲ್ಲ ಮಡಿಕೆ ಎಲ್ಲ ಹೊಡೆದೋಗ್ಬಿಡಿ. ಇನ್ನ ಸಂತೆಗೆ ಹೋಗಿಲ್ಲ ಅವನು. ಅರ್ಥ ಆಗ್ತಾ ಇದೆಯಲ್ಲ? ಅವನ ಆಸೆಗೂ ಅದನ್ನ ನೆರವೇರಿಸ್ಕೊಳ್ಳೋಕ್ಕೂ ಆ ಕೋಆರ್ಡಿನೇಷನ್ ಇಲ್ಲ. ಆ ಕನಸೆ ಅವನ್ ಏನ್ ಮಾಡ್ತು, ಕೆಳಗೆ ಅವನು ಪಾಪ ಅವತ್ತಿನ ದಿನದ ಮಡಿಕೆಗಳೆಲ್ಲ ಹೊಡೆದಾಯ್ತು. ಈಗ ಆಸೆ ಮತ್ತೆ ಅದನ್ನು ಪೂರೈಸಿಕೊಳ್ಳುವಂತಹ ಒಂದು ಸಾಧನ ಇದೆಯಲ್ಲ, ಇದೆರಡರ ಮಧ್ಯೆ ಸಂಯೋಜನೆ ಇಲ್ಲ. ನಮಗುಂಟಾಗಿರೋ ದುಃಖ ಈ ರೀತಿಯಿಂದಾನೆ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಯಾವಾಗ ಕೋಆರ್ಡಿನೇಷನ್ ಇಲ್ಲ ಒಂದಕ್ಕೆ ಮಧ್ಯೆ, ಆಸೆಗಳು ಬರ್ತಾ ಇರುತ್ತೆ, ಅದನ್ನ ನೆರವೇರಿಸ್ಕೊಳ್ಳೋಕೆ ಹೇಗೆ ಸಾಧನ ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಲ್ಲ. ಸುಮ್ಮನೆ ಅದು ನೆರವೇರ್ಲಿಲ್ಲ ಅಂದ್ರೆ ದುಃಖಕ್ಕೆ ಕಾರಣವಾಗುತ್ತೆ. ಅವಾಗ ನಾವೇನ್ ಮಾಡ್ತೀವಿ? ನಮ್ಮ ಸ್ವಭಾವದಿಂದ ಆಚೆ ಬರ್ತೀವಿ. ನಮ್ಮ ಸ್ವಭಾವ ಅಂದ್ರೆ ಏನು? ಪ್ರೀತಿಯಿಂದ ಇರೋದು, ಎಲ್ಲರ ಜೊತೆ ಸ್ನೇಹದಿಂದ ಇರೋದು, ಅಥವಾ ಉದಾರಿಗಳಾಗಿರೋದು, ಶಾಂತವಾಗಿರೋದು, ಇದು ನಮ್ಮ ಸ್ವಭಾವ. ಈ ಆಸೆ ಏನ್ ಮಾಡತ್ತೆ? ಇದನ್ನೆಲ್ಲ ತಿಂದಾಕ್ಬಿಡುತ್ತೆ ನಮ್ಗೆ. ಅದನ್ನ ಇಲ್ಲಿ ಹೇಳ್ತಾ ಬಿಡ್ತಾರೆ. ಈ 4 ಧರ್ಮ, ಅರ್ಥ, ಕಾಮ, ಮೋಕ್ಷಗಳಲ್ಲಿ ಕೋಆರ್ಡಿನೇಷನ್ ಇಲ್ಲ ಅಂದ್ರೆ ದುಃಖಕ್ಕೆ ಕಾರಣವಾಗುತ್ತೆ. ಇದನ್ನ ಹೇಳ್ತಾ ಬರ್ತಾರೆ. ಕುತ್ರಾಪಿ ಖೇದಃ ಕಾಯಸ್ಯ. ಹಾಗೆ ಶರೀರದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಡಿಸ್ಟರ್ಬ್ ಆಗ್ಬಿಡ್ತೀವಿ. ಇವಾಗ ನೋಡಿ, ಯಾವಾಗ್ಲೂ ಆರೋಗ್ಯವಾಗಿದಾರೇನಪ್ಪ ಇರುವಂತವ್ರು ಇದಾರ ಯಾರಾದ್ರು? ಶರೀರದ ಸ್ವಭಾವ ಹೆಚ್ಚು ಕಡಿಮೆ ಆಗ್ತದೆ. ಶರೀರದಲ್ಲಿ ಒಂದಷ್ಟು ನೆಗಡಿ ಬರುತ್ತೆ, ಕೆಮ್ಮು ಬರುತ್ತೆ, ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ. ಕೆಲವರು 10-15 ವರ್ಷ ಚೆನ್ನಾಗಿರ್ತಾರೆ. ಅವರು ನೀವು ನೋಡ್ಬೇಕು, ಕೆಲವರು ಹೇಳ್ತಾ ಇರ್ತಾರೆ 20 ವರ್ಷ ಆಯ್ತು ಕಣಯ್ಯ ಹಾಸ್ಪಿಟ್ಲ್ ಕಡೆ ಹೋಗಿ ಅಂತ. ಆ ಮುಂದಿನ ವಾರನೇ ಮಲ್ಕೊಂಡ್ಬಿಟ್ಟಿರ್ತಾರೆ ಅವರು. ಅರ್ಥ ಆಗ್ತಾ ಇದಿಲ್ಲ? ಹೇಳ್ಕೊಳ್ತಾ ಇರ್ತಾರೆ. ಏನೋ ಯಾವಾಗ ಈ ಶರೀರ ಕೈ ಕೊಡುತ್ತೋ ಗೊತ್ತಿಲ್ಲ ನಮಗೆ. ಕೆಲವ್ರು ಏನ್ ಮಾಡ್ತಾರೆ ಪಾಪ, 2-3 ಸರಿ ಹೋಗ್ಬೇಕು ದಿನಾಗ್ಲು. ಆತರ ಪರಿಸ್ಥಿತಿ ಇರುತ್ತೆ ಏನೋ. ಅದಕ್ಕೆ ಗುರುಗಳು ಏನ್ ಹೇಳ್ತಾರೆ, ಕಾಯಿಲೆಗಳ ಮೇಲೆ ಹೆಚ್ಚು ಗಮನ ಹಾಕ್ಬೇಡಿ. ಕಾಯಿಲೆಗಳ ಮೇಲೆ ಹೆಚ್ಚು ನಮ್ಮ ಗಮನವನ್ನು ಹರಿಸಿದಷ್ಟು, ನಮ್ಮ ಶಕ್ತಿಯನ್ನು ಅದರ ಮೇಲೆ ಉಪಯೋಗಿಸಿದಷ್ಟು ಅದು ಜಾಸ್ತಿ ಆಗ್ತಾ ಹೋಗ್ತದೆ. ಇದು ನಮ್ಮೊಳಗೆ ಒಂದು ನಿಯಮ. ಇದು ಅರ್ಥ ಆಗ್ತಾ ಇದೆಯಲ್ಲ? ಇದು ನಮ್ಮೊಳಗೆ ಒಂದು ನಿಯಮ. ಸೊ ಅದ್ರ ಮೇಲೆ ಹೆಚ್ಚು ಅನಾರೋಗ್ಯದ ಮೇಲೆ ನಾವು ಗಮನ ಹರಿಸಿದಷ್ಟು
ಅದು ಜಾಸ್ತಿ ಆಗ್ತಾ ಹೋಗ್ತದೆ. ಇದು ಶರೀರದ ಒಂದು ನಿಯಮ ಇದು. ಸೊ ಯಾವಾಗ ನಕಾರಾತ್ಮಕ ನಮ್ಮಲ್ಲಿ ನೆಗೆಟಿವಿಟಿ ಬರುತ್ತೆ ನೋಡಿ, ಅದ್ರ ಮೇಲೆ ಗಮನ ಹಾಕಿದ್ರು ಅದು ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಅದಕ್ಕೆ ಅಷ್ಟಾವಕ್ರ ಮಹರ್ಷಿಗಳು ಏನು ಹೇಳ್ತಾರೆ, ಇದೆಲ್ಲ ಸಮಾನವಾಗಿ ಸಮತೋಲನವಾಗಬೇಕು ಅಂದ್ರೆ, ಬ್ಯಾಲೆನ್ಸ್ ಆಗಬೇಕು ಅಂದ್ರೆ, ನನ್ನೊಳಗಿನ ಆತ್ಮನ ಜೊತೆ ನಾನು ಒಳಗೆ ಒಂದಾಗಬೇಕು. ಕೊನೆಗೆ ಅಲ್ಲಿಗೆ ತಗೊಂಬಂದು ನಿಲ್ಲಿಸ್ತಾರೆ ಅವರು. ಪ್ರತಿಯೊಂದು ಚಾಪ್ಟರ್ಲ್ಲಿ ನೋಡಿ, ಕೊನೆಗೆ ಕರ್ಕೊಂಬಂದು ಮೆಡಿಟೇಷನ್ಗೆ ನಿಲ್ಲಿಸ್ತಾರೆ, ಧ್ಯಾನಕ್ಕೆ ನಿಲ್ಲಿಸ್ತಾರೆ, ಚೈತನ್ಯದ ಜೊತೆ ಒಂದಾಗಬೇಕು. ಓಕೆ, ಯಾವುದ್ರ ಮೇಲೆ ನೀವು ಅಟೆನ್ಷನ್ ಆಗ್ತಿರೋ ಅದು ಜಾಸ್ತಿ ಆಗ್ತಾ ಹೋಗ್ತದೆ. ಬಟ್ ಇದೆಲ್ಲ ಬ್ಯಾಲೆನ್ಸ್ ಆಗಬೇಕು ಅಂದ್ರೆ ಏನು, ಮನಸ್ಸನ್ನ ಶಾಂತವಾಗಿ ಇಟ್ಕೊಬೇಕು ಅಂದ್ರೆ ಕೊನೆಗೆ ನೀವು ಅನಾರೋಗ್ಯದ ಮೇಲೆ ಅಟೆನ್ಷನ್ ಹಾಕಿದ್ರೆ ಅನಾರೋಗ್ಯ ಜಾಸ್ತಿ ಆಗ್ತದೆ. ಸೊ ಯಾವುದ್ರ ಮೇಲೆ ನೀವು ಗಮನ ಹರಿಸ್ತೀರೋ ಅದು ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಅದಕ್ಕೆ ಇಲ್ಲಿ ಬೇಕಾಗಿರೋದೇನು, ಆಳವಾದ ವಿಶ್ರಾಂತಿ. ಒಂದೊಂದ್ಸರಿ ಶರೀರಕ್ಕೆ ಸರಿಯಾಗಿ ನಿದ್ದೆ ಇರೋದಿಲ್ಲ. ಒಂದು ದಿನಕ್ಕೆ ಒಂದು 3-4 ಗಂಟೆ ನಿದ್ದೆ. ರಾತ್ರಿ ಹೊತ್ತು ಇವಾಗ ಈ ಹೊಸ ಹೊಸ ಸಾಧನಗಳೆಲ್ಲ ಬಂದ ಮೇಲೆ ಅದರಲ್ಲೇ ರಾತ್ರಿ 1:30-2 ಗಂಟೆವರೆಗೂ ಮುಳುಗೋಗಿರ್ತಾರೆ. ಈಗ ಬೆಳಗ್ಗೆ ಎದ್ದು ಓಡಬೇಕು. ಸೊ ಎಷ್ಟೋ ರೋಗಗಳಿಗೆ ಸರಿಯಾದ ರೀತಿಯಲ್ಲಿ ನಿದ್ದೆ ಮಾಡದೇ ಇರೋದೇ ಕಾರಣ ಆಗ್ಬಿಡುತ್ತದೆ. ಅದಕ್ಕೆ ಗುರುಗಳು ಏನು ಹೇಳ್ತಾ ಇದ್ದಾರೆ, ಸರಿಯಾದ ಪ್ರಮಾಣದಲ್ಲಿ ನಿದ್ದೆ ಮಾಡಿಬಿಟ್ರೆ ಅದೇ ದೊಡ್ಡ ದೊಡ್ಡ ಮೆಡಿಸಿನ್ನು ಶರೀರಕ್ಕೆ. ಅದಕ್ಕನ್ನ ದೊಡ್ಡ ಮೆಡಿಸಿನ್ ಇನ್ನೊಂದಿಲ್ಲ. ಅರ್ಥ ಆಗ್ತಾ ಇದೆಯಲ್ಲ? ಇದು ಕೃತಂ ಕಿಮಪಿ ನೈವ ಸ್ಯಾದೈತಿ. ಒಂದ್ಸರಿ ತಿರುಗಿ ನೋಡಿ, ನಮ್ಮ ಜೀವನದಲ್ಲಿ ಏನೆಲ್ಲ ಆಗಿದೆ, ಇವೆಲ್ಲ ನಾವು ಮಾಡಿದ್ದ ಅಥವಾ ಅದೆಷ್ಟು ಕದೆ ಆಗಿರೋದ? ತಿರ್ಗಾ ವಾಪಸ್ ಬಂದ್ರು ಅಲ್ಲಿಗೆ. ಏನೋ ಒಂದ್ಸರಿ ತಿರುಗಿ ನೋಡಿ, ನಮ್ಮ ಜೀವನದಲ್ಲಿ ಏನೆಲ್ಲ ಆಗಿದೆ ಅಲ್ಲ, ಇದೆಲ್ಲ ನಾವು ಮಾಡಿರೋದಾ, ಎಲ್ಲ ಅದೆಷ್ಟಕ್ಕದ ಆಗಿರೋದಾ? ಇದೆಲ್ಲ ಅದೆಷ್ಟಕ್ಕದ ಆಗಿರೋದು. ಎಲ್ಲ ಸನ್ನಿವೇಶಗಳು ಬಂದು ಹೋಗ್ತಾ ಇದೆ. ಸೊ ಇದು ಜನಕ ಮಹಾರಾಜರು ಇವಾಗ ಹೇಳ್ತಾರೆ, ನನಗೆ ಚೆನ್ನಾಗಿ ಅರ್ಥ ಆಗಿದೆ. ಸೊ ನನಗೆ ಎಲ್ಲ ಅರ್ಥ ಆಗಿದೆ. ನಾನು ಯಾವುದೇ ಕೆಲಸವನ್ನ ಜ್ವರದಿಂದ ಮಾಡಕ್ಕೆ ಹೋಗ್ತಾ ಇಲ್ಲ. ಆ ಸಮಯದಲ್ಲಿ ಏನು ಅನ್ಸತ್ತೋ ಅದನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆ ಸಮಯಕ್ಕೆ ಏನು ಮನಸ್ಸಿಗೆ ಬರುತ್ತೋ ಅದನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಯಾವುದೇ ಪ್ಲಾನ್ ಮಾಡ್ತಾ ಇಲ್ಲ ತಲೆಯಲ್ಲಿ. ಆ ಕ್ಷಣದಲ್ಲಿ ಏನು ಸ್ಫುರತೆ ಆಗುತ್ತೋ, ಒಳಗಡೆಯಿಂದ ಸ್ಫುರಿಸತ್ತೋ, ನನಗೆ ಪ್ರೇರಣೆ ಆಗುತ್ತೋ ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಜನಕ ಮಹಾರಾಜರು ಅದಕ್ಕೊಂದು ಹೇಳ್ತಾರೆ. ಏನು, ಇವಾಗ ಒಂದು ಪಾರ್ಕಲ್ಲಿ ಹೋಗ್ತಾ ಇದ್ರೆ ಒಂದು ಸಣ್ಣ ಮಗು ಬಿದ್ದೋಗುತ್ತೆ. ಅದು ಆಟ ಆಡ್ತಾ ಇರುತ್ತೆ, ಆಟ ಆಡಿ ಬಿದ್ದೋಗುತ್ತೆ. ಏನೋ ಇಮಿಡಿಯೇಟ್ಲಿ ಮನಸ್ಸಿಗೆ ಬರೋದೇನೋ, ಏನೋ ಒಳ್ಳೇದಾ ಕೆಟ್ಟದ್ದಾ, ಆ ಮಗುಗೆ ಸಹಾಯ ಮಾಡಬೇಕಾ ಬೇಡವಾ, ಅವೆಲ್ಲ ಬರುತ್ತಾ ಮನಸ್ಸಿಗೆ. ಓಡೋಗಿದ್ದನ್ನ ಏನು ಮಾಡ್ತೀವಿ, ಆ ಮಗುನ ಎತ್ತಿ ನಿಲ್ಲಿಸ್ತೀವಿ. ಅದಕ್ಕೆ ಏನಾಗುತ್ತೆ ನೋಡಿತೀವಿ ನಾವು. ಇಲ್ಲ ಅಂದ್ರೆ ಕುತ್ಕೊಂಡು ಸಹಾಯ ಮಾಡಬೇಕಾ ಬೇಡವಾ, ಏನೋ ಇದು ಮಾಡಿದ್ರೆ ಇದು ನ್ಯಾಯಯುತವಾಗಿದೆಯಾ ಅನ್ಯಾಯವಾಗಿದೆಯಾ, ಪುಣ್ಯ ಬರುತ್ತಾ ಪುಣ್ಯ ಬರಲ್ವಾ, ಒಳ್ಳೇದಾ ಕೆಟ್ಟದ್ದಾ, ಇದೆಲ್ಲ ಯೋಚನೆ ಮಾಡ್ಕೊಂಡು ಕುತ್ಕೊಳಕ್ಕಾಗತ್ತ? ಅವಾಗೇನಾಗತ್ತೆ, ಸ್ಪಾಂಟೇನಿಯಸ್ ಆಗಿ ಆ ಪರಿಸ್ಥಿತಿಗೆ ಇಮಿಡಿಯೇಟ್ ಆಗಿ ನಾವು ರೆಸ್ಪಾಂಡ್ ಮಾಡಿ ಓಡೋಗಿದ್ದನು ಆ ಮಗುನ ಕುಳ್ಳಿಸಿ ಅದಕ್ಕೇನು ಬೇಕೋ ಒಂದು ಆರೈಕೆ ಮಾಡ್ತೀವಿ. ಇದು ಯಾವಾಗ ಅಂದ್ರೆ ಮನಸ್ಸು ಹಾಲೋಂಡ್ ಎಂಟಿ ಇದ್ದಾಗ, ಶೂನ್ಯವಾಗಿದ್ದಾಗ ಇದೆಲ್ಲ ಮಾಡ್ಕೊಂಡು ಹೋಗ್ತೀವಿ ನಾವು. ಅಕಸ್ಮಾತ್ ಮನಸ್ಸು ಪೂರ್ವಾಗ್ರಹ ಪೀಡಿತರಾಗಿ ಇದು ಯಾರ್ದೋ ಬೇರೆ ಮಗುರಿ, ಅರ್ಥ ಆಗ್ತಾ ಇದೆಯಲ್ಲ, ನಾನು ಯಾಕೆ ಮಾಡಬೇಕು, ನಮ್ಮ ಮಗು ಅಲ್ವಲ್ಲ ಬಿದ್ದಿದ್ದು, ಈ ತರ ಮನಸ್ಸಿನಲ್ಲಿ ಪೂರ್ವಾಗ್ರಹ ಪೀಡಿತವಾದಾಗ ಅವಾಗೇನಾಗುತ್ತೆ ಅಂದ್ರೆ ಇದು ಮಾಡೋಕ್ಕಾಗೋದಿಲ್ಲ. ಸ್ಪಾಂಟೇನಿಯಸ್ ಆಗಿ ಸ್ವಯಂ ಪ್ರೇರಿತವಾಗಿ ಯಾವಾಗ ಮನಸ್ಸು ಶುದ್ಧವಾಗಿರುತ್ತೆ ಅವಾಗೇನ ತಕ್ಕಂತ ಯಾರೇ ಆಗ್ಲಿ ಕೆಳಗೆ ಬಿದ್ದಾಗ ಒಂದು ಹೋಗಿ ಸಹಾಯ ಮಾಡ್ತೀವಿ. ಅದಕ್ಕೆ ಇನ್ನೊಂದು ಎಕ್ಸಾಂಪಲ್ ಹೇಳ್ತಾ ಬರ್ತಾರೆ, ಕೇಳಿಸ್ಕೊತಾ ಇದ್ದೀರಾ ಎಲ್ಲರೂ? ರಿಯಲ್ ವಿತ್ ಮೀ. ಏನು ಅಂದ್ರೆ, ಒಬ್ಬ ಕ್ರಿಶ್ಚಿಯನ್ ಫಾದರ್ ಒಬ್ರು ನ್ಯೂಯಾರ್ಕ್ ಸಿಟಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ನಡ್ಕೊಂಡು ಹೋಗ್ತಾ ಇದ್ರೆ ತುಂಬಾ ಯಾರು ಏನು ಸಹಾಯ ಕೇಳಿದ್ರು ಮಾಡುವಂಥವ್ರು, ಅವ್ರನ್ನ ಕೇಳಿದ ತಕ್ಷಣ ಮಾಡುವಂಥವ್ರು. ಅಲ್ಲಿ ಒಂದು ಹಳ್ಳದಲ್ಲಿ ಒಬ್ಬ ವ್ಯಕ್ತಿ ಬಿದ್ದೋಗಿರ್ತಾನೆ. ಸೊ ಅವನು ಓ ಅಂತ ಅಳ್ತಾ ಇರ್ತಾನೆ. ಇವ್ರು ಹತ್ರ ಹೋಗ್ತಾರೆ, ಹತ್ರ ಹೋಗಿ ಅವನನ್ನು ನೋಡ್ತಾರೆ. ನೋಡಿದ ತಕ್ಷಣ ಇವಾಗ ಕ್ರೈಸ್ತರಲ್ಲಿ ಏನು ಅಂದ್ರೆ ಏನೋ ಸ್ಯಾಟನ್ ಅಂತ ಕರೀತಾರೆ, ಯಾವುದು ಡೆವಿಲ್ ಅಂತಾರಲ್ಲ, ಅದ್ರದ್ದು ಯಾರ್ದೋ ಒಂದು ಚಿತ್ರ ಬರ್ದಿರ್ತಾರೆ. ಆ ಮುಖ, ಆ ಹಳ್ಳದಲ್ಲಿ ಬಿದ್ದಿರೋ ಮುಖ ಒಂದೇ ತರ ಕಾಣಿಸುತ್ತೆ. ಇವಾಗ ಅವ್ರು ಏನ್ ಮಾಡ್ಬೇಕು? ಅವನಿಗೆ ಸಹಾಯ ಮಾಡ್ಬೇಕಾ ಬೇಡವಾ? ಈ ಸಹಾಯ ಮಾಡಿದ್ರೆ, ಯಾಕಂದ್ರೆ ಯಾವುದೋ ಒಂದು ಸೈತಾನನಿಗೆ ಸಹಾಯ ಮಾಡ್ದಂಗಾಗತ್ತೆ. ಅವನಿಗೆ ಸಹಾಯ ಮಾಡಿದ್ರೆ ಅರ್ಧ ಪುಣ್ಯ ಬರಲ್ಲ, ಪಾಪ ಬರುತ್ತೆ.
ಯಾರು ಸಹಾಯ ಮಾಡಿದ್ನೋ ಅವನಿಗೆ ಇವಾಗ ಏನು ಮಾಡ್ಬೇಕು ಅವರು? ಜೈನರಲ್ಲೂ ಕೂಡ ಇದೆ. ಏನು ಅಂದರೆ, ಒಬ್ಬ ಕಳ್ಳನಿಗೆ ಸಹಾಯ ಮಾಡಿದ್ರೆ ಅಥವಾ ಒಬ್ಬ ಕೆಟ್ಟ ವ್ಯಕ್ತಿಗೆ ಸಹಾಯ ಮಾಡಿದ್ರೆ ಅವನ ಅರ್ಧ ಪಾಪ ನಮಗೆ ಬಂದು ಮುಟ್ಕೊಳ್ಳುತ್ತೆ, ನಮಗೆ ಬಂದು ಸೇರ್ಕೊಳ್ಳುತ್ತೆ, ನಮಗೆ ಬಂದು ಸುತ್ಕೊಳ್ಳುತ್ತೆ. ಅವನಿಗೆ ಊಟ ಹಾಕ್ಬಿಟ್ರೆ ಏನು, ಒಬ್ಬ ಕಳ್ಳನಿಗೆ ಸಹಾಯ ಮಾಡಿ ಅವನ ಸಮಾಜದಲ್ಲಿ ಇನ್ನೂ ಕಳ್ಳತನ ಹೆಚ್ಚಿಗೆ ಮಾಡೋಂಗೆ ಮಾಡ್ತಾ ಇದೀವಿ ನಾವು. ಇದು ಇದು ಮಾಡ್ಬೋದಾ ಬೇಡವಾ ಅಂತ ಇವಾಗ ಅವಾಗ ಮನಸ್ಸು ಬುದ್ಧಿ ಈ ಥರ ಕೆಲಸ ಮಾಡಿದ್ರೆ, ಈ ಥರ ಆಲೋಚನೆ ಮಾಡೋಕ್ಕೆ ಶುರು ಮಾಡಿದ್ರೆ ಯಾರಿಗನ್ನ ಸಹಾಯ ಮಾಡೋಕ್ಕಾಗತ್ತಾ? ಅವ್ರ ಪಾಪ ಪುಣ್ಯಗಳು ನೋಡಿ ನಾವು ಸಹಾಯ ಮಾಡೋಕ್ಕೆ ನಾವು ಇದನ್ನೆಲ್ಲ ಒಳಗಡೆ ತೂಕ ಹಾಕ್ಕೊಂಡು ನಾವು ಮಾಡುವಂಥದ್ದ ಸಹಾಯ ಅನ್ನೋದು? ಹ? ನಾಳೆ ಈ ವ್ಯಕ್ತಿ ನಾನು ಸಹಾಯ ಮಾಡ್ತೀನಲ್ವಾ, ಇವನೇ ನನಗೆ ರಿವರ್ಸ್ ಆಗ್ಬಿಟ್ರೆ, ಈ ಥರ ಅತಿಯಾಗಿ ಆಲೋಚನೆ. ಹಾಂ, ಸೊ ಇವಾಗ ಏನು ಮಾಡಬೇಕು? ಹಾಂ, ಹಂಗಾದ್ರೆ ಸಹಾಯ ಮಾಡಬೇಕಾ ಅಥವಾ ಒಳಗಡೆಯಿಂದ ಯಾವುದೋ ನಮ್ಮ ಚೇತನ ಏನು ಹೇಳ್ತಾ ಇದೆ ಅದ್ರ ಮಾತು ಕೇಳಬೇಕಾ? ಬುದ್ಧಿ ಹೇಳೋದನ್ನ ಕೇಳಬೇಕಾ ಅಥವಾ ಚೈತನ್ಯ ಏನು ಹೇಳ್ತಾ ಇದೆ ಅದು ಕೇಳಬೇಕು? ಎಲ್ಲ ವೇದಶಾಸ್ತ್ರಗಳು ಏನು ಹೇಳುತ್ತಂದ್ರೆ ಸಹಾಯ ಮಾಡೋದು ಒಳ್ಳೇದು ಅಂತ ಹೇಳ್ತಾ ಇದೆ. ಆದರೆ ಮನಸ್ಸಿನಲ್ಲಿ ಈ ಗೊಂದಲ ಬೇರೆ, ಇದೆರಡರ ಜೊತೆ ಫೈಟಿಂಗ್ ಬೇರೆ ನಡೀತಾ ಇರುತ್ತೆ. ಸೊ ಈ ಸ್ವಲ್ಪ ಆಳವಾಗಿ ಮನಸ್ಸಿನಲ್ಲಿ ಇಳಿದಾಗ ಈ ಕನ್ಫ್ಯೂಷನ್ ಶುರುವಾಗ್ಬಿಡುತ್ತೆ. ಒಂದು ಕಡೆ ಹೃದಯ ಹೇಳ್ತಾ ಇದೆ ಸಹಾಯ ಮಾಡು ಅಂತ, ವೇದಶಾಸ್ತ್ರಗಳೆಲ್ಲ ಹೇಳ್ತಾ ಇದೆ, ಎಲ್ಲ ಎಲ್ಲ ಸ್ಕ್ರಿಪ್ಚರ್ಸ್ ಎಲ್ಲ ಹೇಳ್ತಾ ಇದೆ ಸಹಾಯ ಮಾಡು ಅಂತ. ಇನ್ನೊಂದು ಕಡೆ ಏನು, ಇವನು ಒಳ್ಳೆ ವ್ಯಕ್ತಿ ಅಲ್ಲ, ಕಳ್ಳ ಇದ್ದಾನೆ, ಅಥವಾ ಸಮಾಜಕ್ಕೆ ಮಾರ್ಗನಾದ ವ್ಯಕ್ತಿ, ಇವನಿಗೆ ಸಹಾಯ ಮಾಡಿದ್ರೆ ನಾಳೆ ಹೆಚ್ಚು ಕಡಿಮೆ ಆದರೆ ಏನು ಮಾಡೋದು, ಆ ಪಾಪ ನನಗೆ ಸುತ್ತಕೊಳ್ಳುತ್ತೆ, ಈ ಥರದ್ದೆಲ್ಲ ಆಲೋಚನೆ. ನನ್ನ ಕರುಣೆ ಸಮಾಜಕ್ಕೆ ಇದಾಗ್ತದೆ, ಏನು ಮಾಡಬೇಕು, ಇವನಿಗೆ ಸಹಾಯ ಮಾಡೋದ ಬೇಡವಾ? ಅದಕ್ಕೆ ಗುರುಗಳು ಏನು ಹೇಳ್ತಾರೆ, ಏನೋ ಆ ಕ್ಷಣಕ್ಕೆ ನಿನಗೆ ಏನು ಅನಿಸುತ್ತೋ ಅದು ಮಾಡು. ಅಷ್ಟಾವಕ್ರ ಮಹರ್ಷಿ ಏನು ಹೇಳ್ತಾರೆ, ಆ ಕ್ಷಣದಲ್ಲಿ ಯು ಶುಡ್ ಡೂ ದ ಜಾಬ್ ದಟ್ ಕಮ್ಸ್ ಟು ಯು ವೆನ್ ಯು ಹ್ಯಾವ್ ಟು ಡೂ ಇಟ್. ಅದು ಏನು ಬರುತ್ತೋ ಅದು ಮಾಡಿಬಿಡಿ, ಆ ಕ್ಷಣದಲ್ಲಿ ಮಾಡಿ ವಿಶ್ರಮಿಸಿ. ಇದನ್ನೆಲ್ಲ ತೂಕ ಆಗ್ತಾ ಕುತ್ಕೊಂಡ್ರೆ ಸಮಾಜದಲ್ಲಿ ನಾವೇನು ಮಾಡೋಕ್ಕಾಗಲ್ಲ. ಪ್ರತಿಯೊಬ್ಬರಲ್ಲೂ ಏನೋ ಒಂದು ಲೋಪದೋಷ ಇದೆ, ಅರ್ಥ ಆಗ್ತಾ ಇದೆಯಲ್ಲ? ಸೊ ನಾವು ಒಳಗಡೆಯಿಂದ ಸಂತೋಷವಾಗಿರ್ಬೇಕು. ಸೊ ಅದು ಆ ಕ್ಷಣದಲ್ಲಿ ಏನು ಮಾಡಬೇಕು ಅದನ್ನು ಮಾಡಿ ಸಂತೋಷವಾಗಿರಿ. ಏನು ಪ್ರೇರಣೆ ಬರುತ್ತೆ ಒಳಗಡೆಯಿಂದ ಮಾಡಬೇಕು ಅನ್ಸುತ್ತಾ ಮಾಡಿ, ಇಲ್ಲಾಂದ್ರೆ ಬಿಟ್ಬಿಟ್ಟು ಹೋಗ್ತಾರೆ, ತಲೆ ಕೆಡಿಸ್ಕೊಂಬಿಡಿ. ಮತ್ತೆ ಮನೆಗೆ ಹೋಗಿ ಕುತ್ಕೊಂಡು ಅಯ್ಯೋ ನಾನು ಸಹಾಯ ಮಾಡಿದ್ರೆ ಚೆನ್ನಾಗಿತ್ತ ಅಂತ ಅದ್ರ ಬಗ್ಗೆ ಆಲೋಚನೆ ಮಾಡಬೇಡಿ. ಮಾಡಿದ ಮೇಲೆ ಯಾಕೆ ಮಾಡಿದೆ ಅನ್ನೋದ್ರ ಬಗ್ಗೆನೂ ಆಲೋಚನೆ ಮಾಡಬೇಡಿ. ಆ ಕ್ಷಣದಲ್ಲಿ ಮನಸ್ಸಿಗೆ ಏನು ಬರುತ್ತೋ, ಅರ್ಥ ಆಗ್ತಾ ಇದೆಯಲ್ಲ, ಅದನ್ನು ಮಾಡ್ಕೊಂಡು ಹೋಗಿ. ಅದನ್ನು ಕೂಡ 4 ಪ್ರಿನ್ಸಿಪಲ್ ಹೇಳ್ತಾರೆ, 4 ರೀತಿಯಲ್ಲಿ ಹೇಳ್ತಾರೆ. ಏನು ಅಂದರೆ, ನೀವೇನು ಮಾಡಬೇಕು ಅದನ್ನು ಮಾಡಿ ವಿಶ್ರಮಿಸೋದು, ಏನು ಮಾಡಬೇಕು ಅದನ್ನು ಮಾಡೋದು, ರಿಲ್ಯಾಕ್ಸ್ ಮಾಡೋದು, ಆಗ ಮನಸ್ಸು ವಿಶ್ರಾಮ ಮಾಡುತ್ತೆ. ನಮ್ಮಿಂದ ಆಗದೆ ಇರೋದನ್ನ ಕೈ ಬಿಟ್ಬಿಟ್ಟು ಹೋಗ್ತಾ ಇರೋದು ಅಷ್ಟೇ. ನನ್ನ ಕೈಲಿ ಆಗಲ್ಲಪ್ಪ ಅಂತ ಮುಂದೆ ಹೋಗ್ತಾ ಇರೋದು. ಏನು ಮಾಡಬೇಕೋ ಅದನ್ನ 100% ಮಾಡೋದು. ಏನು ಮಾಡೋಕ್ಕಾಗೋದಿಲ್ವೋ ಅದನ್ನ ಅಲ್ಲೇ ಬಿಡೋದು. ಮತ್ತೆ ಯಾವುದನ್ನ ಈಗಾಗಲೇ ಮಾಡಿದಿರಲ್ಲ ಅದನ್ನು ಕೂಡ ಬಿಟ್ಬಿಡಿ, ಅದನ್ನು ಕೂಡ ಮನಸ್ಸಲ್ಲಿ ಇಟ್ಕೊಂಬಿಡಿ. ಇದಿಷ್ಟು ಹೇಳ್ತಾ ಬರ್ತಾರೆ. ಒಂದು, ನಾವೇನು ಮಾಡಬೇಕು ಅದನ್ನು ಮಾಡಿ ವಿಶ್ರಾಮ ಮಾಡಿಬಿಡೋದು, ಆಗದೆ ಇರೋದನ್ನ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಏನು ಮಾಡಬೇಕೋ ಅದಕ್ಕೆ 100ಕ್ಕೆ 100ರಷ್ಟು ಮಾಡಿಬಿಡೋದು. ಅದನ್ನ ಈಗಾಗಲೇ ಯಾವುದನ್ನು ಮಾಡಿದೀವಲ್ಲ ಅದನ್ನು ಕೂಡ ತಲೆಯಲ್ಲಿ ಇಟ್ಕೊಳ್ಬೇಡ. ಓ, ನಾನು ಅವ್ರಿಗೆ ಸಹಾಯ ಮಾಡಿದೆ, ಅವ್ರು ನನಗೆ ಸರಿಯಾಗಿ ಗುರುತಿಸ್ಲಿಲ್ಲ, ನನಗೆ ಥ್ಯಾಂಕ್ಸ್ ಹೇಳಿಲ್ಲ, ಇವೆಲ್ಲ ಈ ತಲೆನೋವೇ ಬೇಡ. ಅದನ್ನಲ್ಲೇ ಬಿಟ್ಬಿಟ್ಟು ಹೋಗ್ತಾ ಇರಬೇಕು. ಇದನ್ನ ಹೇಳ್ತಾ ಬರ್ತಾರೆ. ಮುಂದಿನ ಶ್ಲೋಕ ಏನು, ಕರ್ಮ ನೈಷ್ಕರ್ಮ್ಯ ನಿರ್ಬಂಧ ಭಾವ ದೇಹಸ್ಥ ಯೋಗಿನಃ ಸಂಯೋಗ ಯೋಗ ವಿರಹಾದಹಮಾಸೆ ಯಥಾಸುಖಂ. ಕರ್ಮ ನೈಷ್ಕರ್ಮ್ಯ ನಿರ್ಬಂಧ ಭಾವ ದೇಹಸ್ಥ ಯೋಗಿನಃ ಸಂಯೋಗ ಯೋಗ ವಿರಹಾದಹಮಾಸೆ ಯಥಾಸುಖಂ. ಕೆಲವು ಯೋಗಿಗಳು ಕರ್ಮವನ್ನು ಮಾಡಲು ಹೇಳುತ್ತಾರೆ, ಇನ್ನು ಕೆಲವರು ಕರ್ಮ ಮಾಡಬೇಡಿ ಅಂತ ಹೇಳ್ತಾರೆ. ಇಲ್ಲಿ ನಾನು ಸಾಧಿಸಬೇಕಾಗಿರೋದು, ನಾನು ಬಿಡಬೇಕಾಗಿರೋದು ಇವೆಲ್ಲ ಏನೂ ಇಲ್ಲ, ಇವೆಲ್ಲವನ್ನು ಬಿಟ್ಬಿಟ್ಟಿದ್ದೀನಿ ಆಲ್ರೆಡಿ, ಇದರಿಂದ ಆಚೆ ಬಂದು ಸುಖವಾಗಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಅರ್ಥ ಆಗ್ತಾ ಇದೆಯಲ್ಲ? ಇಲ್ಲಿ ಜನಕ ಮಹಾರಾಜರು ಅದೇ ಹೇಳ್ತಾ ಇದ್ದಾರೆ. ಕೆಲವು ಯೋಗಿಗಳ ಹತ್ರ ಹೋದ್ರೆ ಅದು ಮಾಡು, ಇದು ಮಾಡು, ಇದು ಮಾಡು ಅಂತ ಹೇಳ್ತಾರೆ. ಕೆಲವ್ರು ಏನೂ ಮಾಡಬೇಡ ಅಂತ ಹೇಳ್ತಾರೆ.
ಇವಾಗ ಒಂದೊಂದ್ಸರಿ ನಮ್ಮ ಸಮಯ ಸರಿ ಇರಲ್ಲ, ನಮ್ಮ ಟೈಮ್ ಸರಿ ಇರಲ್ಲಪ್ಪ. ಅವಾಗೇನು ಹೇಳ್ತಾರೆ, ಸ್ವಲ್ಪ ಜಪ ಮಾಡಿ, ಧ್ಯಾನ ಮಾಡಿ, ಅಥವಾ ಚಾಂಟಿಂಗ್ ಮಾಡಿ, ಏನು ಪ್ರಾಣಾಯಾಮಗಳು ಮಾಡಿ. ಇದು ಯಾಕೆ ಅಂದರೆ, ಟೈಮ್ ಸರಿ ಇಲ್ಲದೆ ಇದ್ದಾಗ ಒಂದೊಂದು ನಿಮಿಷ ಕಳೆಯೋದು ತುಂಬ ಕಷ್ಟ ಆಗುತ್ತೆ. ಎಲ್ಲ ಚೆನ್ನಾಗಿದ್ದಾಗ ನೋಡಿ, ಹಿಂಗೆ ಚಿಟಿಕೆ ಹೊಡೆದಂಗೆ ಆಗೋಗಿರುತ್ತೆ, ದಿನಗಳು ಹಿಂಗೆ ಉರುಳೋಗ್ಬಿಡುತ್ತೆ. ಇಷ್ಟು ಬೇಗ ಒಂದು ವರ್ಷ ಆಗೋಯ್ತಲ್ರಿ ಅಂತ ಹೇಳ್ತೀವಿ ನಾವು. ಆದರೆ ಸಮಯ ಸರಿ ಇಲ್ಲದೆ ಇದ್ದಾಗ ಒಂದೊಂದು ನಿಮಿಷನೂ ಒಂದೊಂದು ವರ್ಷದ ಥರ ಆಗುತ್ತೆ ಪರಿಸ್ಥಿತಿ. ಆವಾಗ ಮುಂದೆ ಹೋಗೋದು, ಆ ಸಮಯವನ್ನ ಈ ಪ್ರಾರ್ಥನೆಯಲ್ಲಿ ಕಳಿಬೇಕು, ಇದು ಹೇಳ್ತಾ ಇದ್ದಾರೆ. ಯಾಕೆ ಅಂದರೆ, ಮನಸ್ಸಿಲ್ಲ ಅಂದರೆ ವಿಕೃತ ರೂಪವನ್ನು ತಡೆಯುತ್ತೆ, ವಿಕೃತ ರೂಪವನ್ನು ತಾಳುತ್ತೆ ಅದು ಮನಸ್ಸು. ಅದಕ್ಕೋಸ್ಕರ ಆ ಸಮಯದಲ್ಲಿ ನಮ್ಮನ್ನು ನಾವು ಎಂಗೇಜ್ ಮಾಡ್ಕೊಬೇಕು. ದೇರ್ ಇಸ್ ಎ ಪರ್ಪಸ್, ಇದರಿಂದ ಒಂದು ಪರ್ಪಸ್ ಇದೆ. ಅರ್ಥ ಆಗ್ತಾ ಇದೆ ಆ ಸಮಯಕ್ಕೆ. ಸೊ ಇದೆಲ್ಲ ಯಾಕೆ ಅಂದರೆ, ಮನಸ್ಸು ಒಂದು ಪ್ರಬುದ್ಧತೆಯ ಕಡೆ ಹೋಗೋದಕ್ಕೆ. ಇದೆಲ್ಲ ಏನ್ ಮಾಡುತ್ತೆ, ಆ ಪರಮಾತ್ಮನಲ್ಲಿ ನಮ್ಮನ್ನು ಆಳವಾದ ಪ್ರೀತಿಯನ್ನ ಹೊಂದುವುದಕ್ಕೆ ಸಹಾಯ ಮಾಡುತ್ತೆ. ಒಂದ್ಸರಿ ಆ ಪ್ರೀತಿ ಹುಟ್ಟುಬಿಡ್ತು ಪರಮಾತ್ಮನ ಮೇಲೆ, ಕೆಲಸ ಮುಗೀತಲ್ಲಿಗೆ. ಇದೊಂಥರ ಟ್ರ್ಯಾಪ್. ಇಲ್ಲಿ ಗುರುಗಳು ಏನ್ ಹೇಳ್ತಾರೆ, ಯು ಆರ್ ಟ್ರ್ಯಾಪ್ಡ್ ಅಂತ. ಹೇಗೆ ಅಂದ್ರೆ, ಒಂದು ಇಲಿ ಬೋನಲ್ಲಿ ನಾವು ಒಂದು ಉದ್ದಿನ ವಡೆನೋ ಪಕೋಡನೋ ತಂದು ಇಡ್ತೀವಿ ನೋಡಿ, ಆ ಥರ ನಾವು ಏನೇನು ಪ್ರಾಕ್ಟೀಸ್ ಮಾಡ್ತೀವಿ ಇದರ ಆ ಥರ ಈ ಆ ಪಕೋಡಗನ್ನ ಬಂದು ಬಿದ್ದೋಗುತ್ತೆ ಇಲಿ, ಅಥವಾ ಉದ್ದಿನ ವಡೆಗನ್ನ ಬಂದು ಬಿದ್ದೋಗುತ್ತೆ. ಒಂದ್ಸರಿ ಬಂದು ಇಳಿದ ತಕ್ಷಣ ಆಮೇಲೆ ಮುಗೀತಾ ಆ ಟೆಕ್ನಿಕ್ ಕೆಲಸ ಮಾಡುತ್ತೆ. ಮತ್ತೆ ಆ ಪರಮಾತ್ಮನ ಮೇಲೆ ಪ್ರೀತಿ ಬಂದ್ಬಿಟ್ಟ ಮೇಲೆ ಮುಗೀತು, ಅಲ್ಲಿಗೆ ಮುಗೀತು. ಅದಕ್ಕೆ ತುಂಬಾ ಜನ ಗುರುಗಳನ್ನ ಕೇಳ್ತಾರಂತೆ, ನೀವು ಯಾಕೆ ತುಂಬಾ ಜನಕ್ಕೆ ಧ್ಯಾನ ಮಾಡಿ ಅಂತ ಹೇಳಲ್ಲ, ಸಾಧನ ಮಾಡಿ ಅಂತ ಹೇಳಲ್ಲ? ಅದಕ್ಕೆ ಗುರುಗಳು ಹೇಳ್ತಾರಂತೆ, ಎಲ್ರಿಗೂ ಎಲ್ಲ ಹೇಳಕ್ಕಾಗೋದಿಲ್ಲ, ಅವ್ರನ್ನ ನೋಡಿ ನಾನು ಹೇಳಬೇಕಾಗ್ತದೆ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಏನು ಹೇಳ್ತಾನೆ ಅಂದ್ರೆ, ಕೆಲವರು ತುಂಬಾ ಟಫ್ ಇರ್ತಾರೆ, ಮನಸ್ಸು ಬೆಂಡ್ ಆಗೋದಿಲ್ಲ ಅಂತ ಅವ್ರಿಗೆ ಸಾಧನೆ ಮಾಡಿಸ್ಬೇಕು. ಒಂಥರ ಇಂಡಿಪೆಂಡೆಂಟ್ ಥಿಂಕಿಂಗ್ ಇರುತ್ತೆ, ಎಲ್ಲ ನಾನೇ ಅಂತ ಇರ್ತಾರೆ ನೋಡಿ, ಅಂಥವ್ರಿಗೆ ಸ್ವಲ್ಪ ಸಾಧನೆ ಮಾಡಿ ಆ ಮನಸ್ಸನ್ನು ಸ್ವಲ್ಪ ಮೆತ್ತಗೆ ಮಾಡಬೇಕು. ಅದಕ್ಕೋಸ್ಕರ ಸಾಧನೆ ಅವ್ರಿಗೆ ಸಾಧನೆ ಮಾಡು ಅಂತ ಹೇಳ್ತೀವಿ. ಅದು ಒಳಗಡೆಯಿಂದ ಅವರನ್ನು ಮೆತ್ತಗೆ ಮಾಡುತ್ತೆ. ಇನ್ನು ಕೆಲವರು ಇದು ಮಾಡೋಕ್ಕಾಗೋದಿಲ್ಲ, ಅವ್ರು ಬಂದು ಗುರುಗಳ ಪಾದದ ಹತ್ರ, ಗುರುಗಳೇ ಏನು ಮಾಡಬೇಕು ಅಂದರೆ, ಗುರುಗಳು ಹೇಳ್ತಾರೆ, ನಿನ್ನ ಕೈಲಿ ಇದು ಮಾಡೋಕ್ಕಾಗಲ್ವಾ, ನೀನು ಏನೇನು ಕೆಲಸ ಮಾಡ್ತಾ ಇದೆಯೋ ಅದೆಲ್ಲ ನನಗೋಸ್ಕರ ಮಾಡ್ತಾ ಇದೀಯಾ ಅಂತ ಅನ್ಕೊಂಡು ಮಾಡು. ಇದೇ ಎಫೆಕ್ಟೇ, ರಿಸಲ್ಟ್ ಈಸ್ ದ ಸೇಮ್. ಸಾಧನೆಯಲ್ಲಿ ಏನು ಎಫೆಕ್ಟ್ ಬರುತ್ತೋ ಎಲ್ಲ ನನಗೆ ಅರ್ಪಣೆ. ಕೃಷ್ಣ ಹೇಳ್ತಾನೆ, ಎಲ್ಲ ನನಗೆ ಅರ್ಪಣೆ ಮಾಡಿಬಿಡು. ಅಡುಗೆ ಮಾಡ್ತಾ ಇದೀಯಾ, ಬಟ್ಟೆ ಒಗಿತಾ ಇದೀಯಾ, ಬಟ್ಟೆ ಹೊಲಿತಾ ಇದೀಯಾ, ಏನೋ ಮತ್ತೆ ಇನ್ನೇನಾದರೂ ಪಾತ್ರೆ ತೊಳಿತಾ ಇದೀಯಾ, ಏನನ್ನ ಮಾಡುವಾಗ ನನಗೋಸ್ಕರ ಮಾಡ್ತಾ ಇದೀಯಾ ಅಂತ ಮಾಡು. ಇದೇ ದೊಡ್ಡ ಸಾಧನೆ. ಇದು ಕೂಡ ಅದೇ ರಿಸಲ್ಟ್ ಕೊಡುತ್ತೆ. ಕೆಲವರು ಸ್ಟ್ರೈಟಾಗಿ ಕೂತ್ಕೊಂಡು ಧ್ಯಾನ ಮಾಡೋಕ್ಕೆ ಇಷ್ಟಪಡ್ತಾರೆ, ಕೆಲವರು ಏನನ್ನ ಮಾಡಿ ಕಣ್ಣು ಮುಚ್ಚೋಕ್ಕಾಗಲ್ಲ, ಅವ್ರ ಕೈಯಲ್ಲಿ ಧ್ಯಾನ ಮಾಡೋಕ್ಕಾಗಲ್ಲ ಅವ್ರ ಕೈಯಲ್ಲಿ. ಏನೋ ಅವ್ರು ಏನಾದರೂ ಒಂದು ಕೆಲಸ ಮಾಡಿ 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 ಅಭ್ಯಾಸ ಇರುತ್ತೆ, ಅಂಥವ್ರ ಕೈಯಲ್ಲಿ ಕೆಲಸ ಮಾಡಿಸ್ತೀವಿ. ಅದಕ್ಕೆ ಗುರುಗಳು ಎಲ್ರಿಗೂ ಒಂದೇ ಮಾತ್ರೆ ಕೊಡೋಲ್ಲ. ಅವ್ರ ಪ್ರಕೃತಿ ನೋಡಿ ಒಬ್ಬೊಬ್ಬರಿಗೆ ಏನೇನು ಹೇಳಬೇಕೋ ಅದು ಹೇಳ್ತಾರೆ. ಆದರೆ ರಿಸಲ್ಟು ಅದೇ ಇರ್ತದೆ, ಒಂದೇ ರಿಸಲ್ಟು. ಈ 4 ವಿಧವಾದ ಅವ್ರ ಕೈಯಲ್ಲಿ ಧ್ಯಾನ ಮಾಡಿಸ್ಬೋದು, ಅಥವಾ ಸಾಧನೆ ಮಾಡಿಸ್ಬೋದು, ಅಥವಾ ಯಾವುದಾದ್ರೂ ಕೆಲಸ ಮಾಡಿಸಿ ನನಗೋಸ್ಕರ ಮಾಡ್ತಾ ಇದೀಯ ಅಂತ ಮಾಡಿಸ್ಬೋದು. ಇನ್ನು ಕೆಲವರು ಭಜನೆ ಹಾಡಿ ಡ್ಯಾನ್ಸ್ ಮಾಡಿ ಅವ್ರು ಕೂಡ ಪರಮಾತ್ಮನ ಸೇರಿಬಿಡ್ತಾರೆ, ಭಕ್ತಿಯಲ್ಲಿ ಸೇರಿಬಿಡ್ತಾರೆ. ಕೆಲವರು ಎಲ್ಲದರಲ್ಲೂ ಒಂದೇ ರಿಸಲ್ಟ್ ಬರುತ್ತೆ, ಒಂದೇ ಎಫೆಕ್ಟು, ಅದು ಹೇಳ್ತಾ ಇದ್ದಾರೆ. ಕೆಲವು ಯೋಗಿಗಳ ಹತ್ರ ಹೋದ್ರೆ ರಾತ್ರಿ ಆಗಲೂ ಕೆಲಸ ಮಾಡಿಸ್ತಾರೆ ಚೆನ್ನಾಗಿ. ಇನ್ನು ಕೆಲವ್ರು ಏನು ಮಾಡ್ತಾರೆ, ಏನೂ ಮಾಡಬೇಡ್ರಪ್ಪ, ಸುಮ್ಮನೆ ಕುತ್ಕೊಂಡು ಧ್ಯಾನ ಮಾಡಿ ಯಾವಾಗಲೂ. ಇವಾಗ ಕ್ರೈಸ್ತ ಮಿಷನರೀಸ್ ಎಲ್ಲ ಏನು ಮಾಡ್ತಾರೆ ಅಂದರೆ, ಅವ್ರು ಕೆಲಸ ಮಾಡ್ತಾರಲ್ಲ, ಅವರು ಎಷ್ಟೋ ಜನ ಸ್ವಯಂ ಸೇವಕರು ಕೆಲಸ ಮಾಡ್ತಾ ಇರ್ತಾರೆ, ಅವ್ರಿಗೆ ರೆಸ್ಟ್ ತಗೊಳ್ಳೋಕೆ ಕೂಡ ಸಮಯ ಇರಲ್ಲ. ಅಲ್ದು ಅಷ್ಟು ಕೆಲಸ ಮಾಡ್ತಾರೆ, ಸೇವೆಯಲ್ಲಿ ಅಷ್ಟು ನಿಮಗ್ನರಾಗಿರ್ತಾರೆ. ದಿನಕ್ಕೆ 2 ಸರಿ, ಬೆಳಗ್ಗೆ ಅರ್ಧ ಗಂಟೆ, ಸಾಯಂಕಾಲ ಅರ್ಧ ಗಂಟೆ ಚರ್ಚಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾರೆ. ಅದು ಬಿಟ್ಟರೆ ಅವ್ರಿಗೆ ರೆಸ್ಟ್ ತಗೊಳ್ಳೋಕ್ಕೂ ಸಮಯ ಇರೋದಿಲ್ಲ, ಆ ಥರ ಕೆಲಸ ಮಾಡಿಸ್ತಾ ಇರ್ತಾರೆ. ಕೆಲವು ಬುದ್ಧಿಸ್ಟ್ ಅಥವಾ ಝೆನ್ ಟ್ರೆಡಿಷನ್ಗೆ ಹೋದರೆ ಅವ್ರೇನು ಮಾಡ್ತಾರೆ ಅಂದರೆ, ದಿನಕ್ಕೆ 5 ಗಂಟೆ ಧ್ಯಾನ ಮಾಡಿಸ್ತಾರೆ. ಬೆಳಗ್ಗೆ 5 ಗಂಟೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ 10 ಗಂಟೆಗೆ ಹೋಗಿ ಕಣ್ಣು ತೆಗಿಬೇಕು. ಮತ್ತೆ ಆಮೇಲೆ
ಎಲ್ಲನ ಭಿಕ್ಷೆಗೆ ಹೋಗಿ ಸ್ವಲ್ಪ ಆಹಾರ ತಗೊಂಬಂದು ಆ ಆಹಾರ ತಿಂದು ತಿರ್ಗಾ ಧ್ಯಾನಕ್ಕೆ ಕೂತ್ಕೊಳ್ಳೋದು. ಆ ಆಹಾರ ಜೀರ್ಣ ಆಗಲ್ಲ, ಹೋಗಲ್ಲ. ಅವಾಗ ಏನಾಗುತ್ತೆ ಅಂದರೆ, ಧ್ಯಾನಕ್ಕೆ ಕೂತ್ಕೊಂಡಾಗ ಶರೀರ ಭಾವದಲ್ಲೇ ಇರ್ತೀವಿ, ಮನಸ್ಸಿನ ಅದರಿಂದ ಆಚೆ ಹೋಗೋದಿಲ್ಲ. ಆಹಾರ ಒಳಗಡೆ ಇದ್ದಾಗ ಸ್ವಲ್ಪ ಕೆಲಸ ಮಾಡಬೇಕಲ್ವ ಜೀರ್ಣ ಆಗೋದಕ್ಕೆ, ಮತ್ತೆ ಕಣ್ಮುಚ್ಕೊಂಡು ಧ್ಯಾನ ಕೂತ್ಕೊಂಡ್ರೆ. ಸೊ ಕೆಲವು ಯೋಗಿಗಳು ಕೆಲಸ ಮಾಡಿ ಕರ್ಮವನ್ನ ಆಕ್ಷನ್ ಮಾಡಿ ಮಾಡಿ ಅಂತ ರೆಕಮೆಂಡ್ ಮಾಡ್ತಾರೆ. ಕೆಲವರು ಏನು ಮಾಡಬೇಡಿ ಕೂತ್ಕೊಂಡು ಧ್ಯಾನ ಮಾಡಿ ಅಂತ ಹೇಳ್ತಾರೆ. ಇವೆಲ್ಲ ನನ್ನನ್ನ ಶರೀರದಲ್ಲೇ ಸಿಕ್ಕಾಕ್ಸತ್ತೆ ಅಂತ ಜನಕ ಮಹಾರಾಜರು ಹೇಳ್ತಾ ಇದ್ದಾರೆ. ಶರೀರದಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ ಇದೆಲ್ಲ ಮಾಡ್ತಾ ಇರುವಾಗ. ಯಾಕಂದ್ರೆ ಧ್ಯಾನ ಮಾಡೋಕ್ಕೆ ಮನಸ್ಸಿಲ್ಲ ಅಂದಾಗ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಶರೀರದ ಮಟ್ಟದಲ್ಲೇ ಇರ್ತೀವಿ. ಸ್ವಲ್ಪ ಹೊತ್ತು ಆದ್ಮೇಲೆ ಅಲ್ಲಿ ಹಿಂಗೆ ಹಿಂಗೆ ಅಲ್ಗಾಡೋದು, ಅಲ್ಲಿ ಕೆರ್ಕೋ ಇಲ್ಲಿ ಕೆರ್ಕೋ, ಈ ಕಾಲೆತ್ತು ಆ ಕಾಲೆತ್ತು, ಶರೀರದಲ್ಲೇ ಸಿಕ್ಕಾಕೊಂಡ್ಬಿಡ್ತೀವಿ, ಇನ್ನು ಆಳವಾಗಿ ಒಳಗೆ ಹೋಗೋಕ್ಕಾಗೋದಿಲ್ಲ. ಸೊ ಅದಕ್ಕೆ ಇದು ಕೆಲವ್ರು ಏನು ಮಾಡ್ತಾರೆ, ಈ ಥರ ಒಬ್ಬೊಬ್ಬರು ಯೋಗಿಗಳು ಒಂದೊಂದು ಹೇಳ್ಕೊಳ್ತಾ ಬರ್ತಾರೆ. ಕೇಳಿಸ್ಕೊತಾ ಇದ್ದೀರಲ್ಲ, ಆರ್ ಯು ಆಲ್ ವಿತ್ ಮೀ? ಯಾ. ಸೊ ಅದಕ್ಕೆ ಗುರುಗಳು ಇನ್ನೂ ಒಂದು ಎಕ್ಸಾಂಪಲ್ ಹೇಳ್ತಾರೆ. ಏನು ಅಂದರೆ, ಮಾಡೋದ್ರಲ್ಲೇ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಕೆಲವರು. ಬೆಳಗ್ಗೆ ಎದ್ದ ತಕ್ಷಣ ಎದ್ರಾಗಿಂದ ರಾತ್ರಿವರೆಗೂ ಏನೋ ಒಂದು ಕೆಲಸ ಮಾಡ್ತಾನೇ ಇರಬೇಕು. ಇಲ್ಲ ಅಂದರೆ ಅವ್ರಿಗೆ ಮನಃಶಾಂತಿ ಇರೋದಿಲ್ಲ. ಕೆಲವ್ರು ಏನು ಮಾಡೋದಿಲ್ಲ, ಸುಮ್ಮನೆ ಕೂತ್ ಜಾಗದಲ್ಲೇ ಕೂತಿರ್ತಾರೆ. ಇದು ಎಕ್ಸ್ಟ್ರೀಮ್ಸು. ಅದಕ್ಕೆ ಗುರುಗಳು ಒಬ್ಬರು ಬಂದು ಹೇಳಿದ್ರು, ಒಬ್ಬರು ಡಿವೋಟಿ ಗುರುಜಿ ಹತ್ರ ಬಂದು ಹೇಳ್ತಾರೆ, ಏನು ಅಂದರೆ, ಅವ್ರ ತಂದೆ ತಾಯಿ 70 ವರ್ಷ ಅವ್ರ ತಾಯಿಗೆ, 80 ವರ್ಷ ಅವ್ರ ತಂದೆಗೆ, ಅವ್ರನ್ನ ಆಶ್ರಮಕ್ಕೆ ಕರ್ಕೊಂಬಂದಿದ್ದಾರೆ. ಏನೋ ಅವರು ನೋಡ್ಕೊಳ್ಳೋಕ್ಕೆ ಒಬ್ಬರು ನರ್ಸ್ ಎಲ್ಲ ಇಟ್ಟಿದ್ದಾರೆ. ಏನು ಅವ್ರಿಗೇನು ಬೇಕೋ ಎಲ್ಲ ನೋಡಿದೆ. ಆದರೂ ಅವ್ರಿಗೆ ಸಂತೋಷ ಇಲ್ಲ. ಏನು ಅಂದ್ರೆ, ನಮ್ಮ ಕೆಲಸ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಅವ್ರ ಅಪ್ಪಂಗೆ ನಾನು ಕಾರ್ ಓಡಿಸ್ಕೊಂಡು ಬೆಂಗಳೂರಿಗೆ ಹೋಗ್ಬೇಕು. ಈ ವಯಸ್ಸಲ್ಲಿ 85 ವರ್ಷ ಆಗಿದೆ ಅವ್ರಿಗೆ, ಇವಾಗ ಕಾರ್ ಓಡಿಸ್ಕೊಂಡು ಬೆಂಗಳೂರಿಗೆ ಹೋಗ್ಬೇಕು ಅಂದರೆ ಏನೋ ಮಾಡಲಿಲ್ಲ ಅಂದರೆ ಏನೋ ರೆಸ್ಟ್ಲೆಸ್, ಒಳಗಡೆಯಿಂದ ಒಂದು ತಳಮಳ, ಏನು ಕೈಯಲ್ಲಿ ಮಾಡೋಕ್ಕಾಗ್ತಾ ಇಲ್ಲ. ಎಷ್ಟು ವರ್ಷ ಮಾಡೋಕ್ಕಾಗತ್ತೆ ಶರೀರದಲ್ಲಿ ಕೆಲಸಗಳು? ಸೊ 70-80 ವರ್ಷದಿಂದ ಏನೋ ಒಂದು ಮಾಡ್ಕೊಂಡು ಬರ್ತಾ ಇದ್ರು. ಏನೋ ಆ ಆಕ್ಷನಲ್ಲಿ, ಆ ಚಟುವಟಿಕೆಯಲ್ಲಿ ಮಾಡ್ತಾ 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 ಅದಕ್ಕೆ ಅದರಲ್ಲೇ ಸಿಕ್ಕಾಕೊಂಡ್ಬಿಟ್ಟಿದೀವಿ ನಾವು. ಶರೀರ ಇವಾಗ ಕೋಆಪರೇಟ್ ಮಾಡ್ತಾ ಇಲ್ಲ. ಯಾವಾಗ ಶರೀರ ಕೋಆಪರೇಟ್ ಮಾಡಲ್ಲ, ಅವಾಗ ಮನಸ್ಸಿನ ಸ್ತರದಲ್ಲಿ ಏನಾಗುತ್ತೆ ಅಂದರೆ ತಳಮಳ ಉಂಟಾಗಕ್ಕೆ ಶುರು ಮಾಡುತ್ತೆ. ಶರೀರದಲ್ಲಿ ಶಕ್ತಿ ಇಲ್ಲ. ಅವಾಗ ಏನಾಗುತ್ತೆ, ನಾನೇನು ಮಾಡೋಕ್ಕಾಗಲ್ಲ ಅಂತ ದುಃಖ ಶುರುವಾಗ್ಬಿಡುತ್ತೆ. ಒಳಗೆ ಒಂಥರ ಒಳಗಡೆಯಿಂದ ವೀಕ್ನೆಸ್ ಫೀಲ್ ಆಗ್ತೀವಿ. ನೋಡಿ, ನಮ್ಮ ಮನೆಗಳಲ್ಲೇ ಇರ್ತಾರೆ, ದೊಡ್ಡವರು ಇರ್ತಾರೆ, ಪೂರ್ತಿ ಜೀವನನೇ ಎಷ್ಟು ಕೆಲಸಗಳು ಮಾಡ್ಕೊಂಡು ಬಂದಿರ್ತಾರೆ. ಕೊನೆಗಾಲದಲ್ಲಿ ನನ್ನ ಕೈಲಿ ಅದು ಮಾಡೋಕ್ಕಾಗಲ್ಲ, ಇದು ಮಾಡೋಕ್ಕಾಗಲ್ಲ, ನಾನು ಯಾಕೆ ಬದುಕಿದ್ದೀನಿ, ಹಿಂಗೆಲ್ಲ ಶುರು ಹಚ್ಕೊಂಡ್ಬಿಡ್ತಾರೆ ಕೆಲವರು. ಗೊತ್ತಾಗ್ತಾರೆ. ಸೊ ಸ್ವಲ್ಪ ಹೊತ್ತು ಕೂಡ ಸುಮ್ಮನೆ ಇರೋಕ್ಕಾಗಲ್ಲ. ಅವ್ರು ನೋಡಿ ಒಂದು ಸಂಗೀತ ಕೇಳಿ ಅಂದರೆ ಅದು ಕೂಡ ಕೇಳೋದಿಲ್ಲ. ಅದು ಕೂಡ ಒಂಥರ ರೆಸ್ಟ್ಲೆಸ್ ಆಗ್ಬಿಡ್ತಾರೆ. ಮತ್ತೆ ನಿದ್ದೆ ಮಾಡಿದರೆ ನಿದ್ದೆನೂ ಬರಲ್ಲ. ಸೊ ಅಷ್ಟಾವಕ್ರ ಮಹರ್ಷಿಗಳು ಹೇಳ್ತಾರೆ, ನನಗೆ ಇದ್ಯಾವುದು ಟಚ್ ಆಗ್ತಾ ಇಲ್ಲ, ಸಂತೋಷವಾಗಿದ್ದೀನಿ. ಕೆಲಸ ಮಾಡಬೇಕಾ, ಮಾಡ್ತೀನಿ ಸಂತೋಷವಾಗಿ. ಮಾಡಬಾರ್ದಾ, ಅದು ಕೂಡ ಓಕೆ. ಸುಮ್ಮನೆ ಕೂತ್ಕೊಬೇಕಾ, ಮೌನದಲ್ಲಿ ಕೂತ್ಕೊಳ್ತೀನಿ, ಅದು ಕೂಡ ತೊಂದರೆ ಇಲ್ಲ. ಯಾವುದೇ ಪರಿಸ್ಥಿತಿ ನನ್ನೇನು ಡಿಸ್ಟರ್ಬ್ ಮಾಡೋ ಸ್ಥಿತಿಯಲ್ಲಿ ಇಲ್ಲ. ಈ ಒಳಗಡೆಯಿಂದ ನಾನು ಶಾಂತನಾಗಿದ್ದೇನೆ, ಸಂತೋಷವಾಗಿದ್ದೇನೆ. ಗೊತ್ತಾಗ್ತಾ ಇದೆಯಾ? ಸೊ ಇಷ್ಟು ಹೇಳಿ ಇವತ್ತಿನ ಅಷ್ಟಾವಕ್ರ ಗೀತೆ ಕಂಪ್ಲೀಟ್ ಆಯಿತು. ಓಂ ನಮಃ ಶಿವಾಯ. ಏನು ಮಾಡಿದ್ರು ಅಂತಃಸ್ಫುರಣತೆಯಿಂದ ಸ್ಪಾಂಟೇನಿಯಸ್ ಆಗಿ ಏನು ಮಾಡಬೇಕು ಅದು ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಆಲೋಚನೆ ಮಾಡಿಕೊಂಡು ಇದರಿಂದ ನನಗೇನು ಲಾಭ ಸಿಗತ್ತೆ, ಇದನ್ನ ಮಾಡ್ಬೋದಾ ಬೇಡವಾ, ಇದರಿಂದ ಪುಣ್ಯ ಸಿಗತ್ತಾ ಪಾಪ ಸಿಗತ್ತಾ, ಒಳ್ಳೇದ ಕೆಟ್ಟದ್ದ, ಇದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ. ಆ ಕ್ಷಣದಲ್ಲಿ ಏನು ಅನ್ಸುತ್ತೋ ಅದನ್ನ ಮಾಡ್ಕೊಂಡು ಹೋಗ್ತಾರೆ. ದಿ ಸ್ಪಾಂಟೇನಿಟಿ. ಅರ್ಥ ಆಗ್ತಾ ಇಲ್ಲ? ಆ ಕ್ಷಣದಲ್ಲಿ ಏನು ಅನ್ಸುತ್ತೋ ಅದನ್ನ ಮಾಡ್ಕೊಂಡು ಹೋಗ್ತಾ ಇರೋದು. ಓಂ ನಮಃ ಶಿವಾಯ. ಥ್ಯಾಂಕ್ ಯು. ಜೈ ಗುರುದೇವ್. ಥ್ಯಾಂಕ್ಫುಲ್ ಟು ಯು.